ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ? ಕೃಷ್ಣನ ಕೃಪೆ ಹಾಗೆ ಮಹಾಲಕ್ಷ್ಮಿಯ ಕೃಪೆ 6 ರಾಶಿಗಳ ಮೇಲೆ ಯಾವ ರೀತಿ ಇದೆ ತಿಳಿಸ್ಕೊಳ್ಳೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಚಂದ್ರ ಜೊತೆಗೆ ಮಾಂದ್ಯವುದಿಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕುಂಭರಾಶಿಯಲ್ಲಿ ಕುಜ ಹಾಗೂ ಶನೈಶ್ಚರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರವಿ, ಬುಧ, ಶುಕ್ರ ಹಾಗೂ ರಾಹು 4 ಗ್ರಹಗಳಿದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಅನ್ನ ಸಮೃದ್ಧಿ ಚೆನ್ನಾಗಿದೆ, ಆದರೆ ಆಹಾರ ವ್ಯತ್ಯಾಸವೂ ಇದೆ. ಅತಿಯಾದ ಆಹಾರ ಸೇವನೆಯೂ ತೊಂದರೆ ಮಾಡಿಬಿಡಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಸ್ವಲ್ಪ ಕುಟುಂಬದಲ್ಲಿ ಘರ್ಷಣೆಗಳು, ನಿಮ್ಮ ಹೆಣ್ಣು ಮಕ್ಕಳ ಮಾತೇನಾಗುತ್ತೆ ಕೆಲವೊಮ್ಮೆ ಈ ಬಂಧುಗಳಲ್ಲಿ, ಆಪ್ತರಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿ ಕೇಳಿಸ್ಬಿಡುತ್ತೆ, ಅಥವಾ ಅರ್ಥ ಮಾಡ್ಕೊಳ್ಳೋದು ಹಾಗಾಗ್ಬಿಡುತ್ತೆ. ನೀವು ಒಳ್ಳೆಯದಕ್ಕೆ ಹೇಳಿದ್ರೂ ಕೆಟ್ಟದಕ್ಕೆ ಅರ್ಥ ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಮಾಂದಿ ಇದ್ದಾಗ ಸಾಮಾನ್ಯವಾಗಿ ವಾಕ್ಕಲಹಗಳು, ಮಾತಿನಿಂದ ಘರ್ಷಣೆ, ಕಲಹ ಇಂಥದ್ದು ಉಂಟಾಗುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲೂ ಹುಷಾರಾಗಿರಬೇಕು. ಕೆಲಸದಲ್ಲಿ ಮಾತ್ರ ಚೆನ್ನಾಗಿದೆ, ವೃತ್ತಿಯಲ್ಲಿ ತೊಡಕುಗಳಿಲ್ಲ, ಇನ್ನೂ ಇರಲ್ಲ ಸದ್ಯಕ್ಕೆ. ಯಾಕೆಂದರೆ ಶನೈಶ್ಚರ ಬಲ ಚೆನ್ನಾಗಿರೋದ್ರಿಂದಾಗಿ ಹೆಚ್ಚಿನ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ವಾಕ್ ಸರಸ್ವತಿ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರ ಫಲ. ಆದರೆ ಆರೋಗ್ಯದಲ್ಲಿ ಅಷ್ಟು ಅನುಕೂಲ ಇಲ್ಲ. ಶೀತ, ನೆಗಡಿ ಬಾಧೆ, ವಾಟರ್ ಇನ್ಫೆಕ್ಷನ್ ಆಗೋದು, ಕಣ್ಣಿನಲ್ಲಿ ನೀರು ಸುರಿಯೋದು, ಈ ಥರದ್ದೆಲ್ಲ ತೊಡಕು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಜೊತೆಗೆ ಈ ದಿವಸ ನಿಮ್ಮ ಹಣಕಾಸಿನ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಏನು ತೊಂದರೆಗೊಳಪಡೋ ಸಾಧ್ಯತೆ ಇದೆ. ಹೀಗಾಗಿ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ತೊಡಕನ್ನು ಸೂಚಿಸ್ತಾ ಇದೆ. ಯಾವುದೋ ಅಧ್ಯಯನ ಮಾಡ್ತಾ ಇದ್ದರೆ ಅದಕ್ಕೆ ವಿಘ್ನಗಳು ಬರೋ ಸಾಧ್ಯತೆ, ಈ ಥರದ್ದೆಲ್ಲ ಇದೆ. ಇದರ ನಿವಾರಣೆಗೆ ದಿವಸ ನೋಡಿ, ಕೃಷ್ಣ ಪ್ರಾರ್ಥನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರ ಫಲ, ಸಹೋದ್ಯೋಗಿಗಳ ಸಹಕಾರ, ಲಾಭ ಎಲ್ಲವೂ ಇದೆ. ಈ ದಿವಸ ಧನಾಧಿಪತಿ ವ್ಯಯದಲ್ಲಿ ಸೇರಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಮತ್ತು ಜೊತೆಗೆ ಆಪ್ತರಿಗಾಗಿ ಹಣ ವಿನಿಯೋಗ ಮಾಡೋದು, ಈ ಥರದ್ದೆಲ್ಲ ಇದೆ. ಮತ್ತು ಆಪ್ತರ ಜೊತೆಗೆ ಅಂತರ ಕಾಯ್ದುಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ. ದೂರ ಆಗೋದು, ತುಂಬ ಪಡ್ತಕ್ಕಂಥವ್ರು ಸ್ವಲ್ಪ ಯಾಕೋ ಸೈಲೆಂಟ್ ಆಗಿಬಿಡ್ತಾರೆ, ಆ ವ್ಯಥೆ ಇದೆ. ಅದರ ನಿವಾರಣೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಲಾಭದಲ್ಲಿದ್ದಾನೆ, ಮಾಂದಿ ಜೊತೆಗೆ ಇದು ನೋಡಿ ತುಂಬ ಒಳ್ಳೆಯದು, ಲಾಭದಾಯಕವಾಗಿದೆ. ಈ ದಿವಸ ವ್ಯಾಪಾರ ವಹಿವಾಟಿಗೆ ವಿಶೇಷವಾದ ಅನುಕೂಲ ಸಿಗುತ್ತೆ, ವಿಶೇಷವಾದ ಲಾಭವೂ ಬರುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಒಂದು ಮಾನ್ಯತೆ ಸಿಗುತ್ತೆ. ವೃತ್ತಿಯಲ್ಲೂ ಅಷ್ಟೇ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ಹಿರಿಯರಿಂದ, ಅಕ್ಕಂದಿರು, ದೊಡ್ಡಮ್ಮ ಇಂಥವರಿಂದ ಒಳ್ಳೆಯ ಸಲಹೆ ಸಿಗುತ್ತೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ತುಂಬ ಹೃದಯದಿಂದ ಮಾತಾಡ್ತಾರೆ, ಅದು ನಿಮಗೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ದಿವಸ. ಮತ್ತು ಈ ದಿವಸ ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಉತ್ತಮ ಕಾರ್ಯಗಳಲ್ಲಿ ನಿಮ್ಮ ತೊಡಗಿಸ್ಕೊಳ್ತೀರ, ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾ ಸ್ಮರಣೆ ಅಥವಾ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸದಲ್ಲಿ ನೋಡಿ, ಸ್ತ್ರೀಯರಿಗೆ ಕಿರಿಕಿರಿ ಇದೆ, ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನೇನೋ ಒಂದು ಹೇಳೋದು ಅಥವಾ ಇನ್ನೇನೋ ಒಂದು ಕೆಲಸ ಮಾಡಿದ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಮತ್ತೊಂದು ಕೆಲಸ ಕೊಡೋದು, ಈ ಥರದ್ದೊಂದು ತೊಡಕುಗಳು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಈ ಬಾಧೆ ಹೆಚ್ಚು. ಚಂದ್ರನಿಗೆ ಬಲ ಇಲ್ವಾ, ಪಕ್ಷದ ಬಲ ಸ್ವಲ್ಪ ಬರ್ತಾ ಇದೆ, ಇನ್ನೂ ಬೇಕು ಅವನಿಗೆ. ಹೀಗಾಗಿ ಸ್ವಲ್ಪ ಸಹನೆ ಬೇಕು ನಿಮಗೆ. ಇನ್ನು ಈ ದಿವಸ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಸ್ವಲ್ಪ ವ್ಯಾಪಾರದಲ್ಲಿ ಅಸಮಾಧಾನಗಳು, ಕಲಹಗಳು ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಈ ದಿವಸ ವೀಕ್ ಆಗಿದೆ ನಿಮಗೆ. ಹೀಗಾಗಿ ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ಒತ್ತಡ ಹೆಚ್ಚು, ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಶ್ರಮ, ಜೊತೆಗೆ ವ್ಯಾಪಾರಿಗಳಿಗೆ ತೊಡಕು. ಲಾಭ ಇಲ್ಲ ಅಂತಲ್ಲ, ಲಾಭವೂ ಬರುತ್ತೆ, ಆದರೆ ಹಿಂಸೆ ಅದು ತಟ್ಕೊಳ್ಳೋದು ಕಷ್ಟ ಆಗುತ್ತೆ. ಜೊತೆಗೆ ದಿವಸ ಒಳ್ಳೆಯ ಶುಭ ಕಾರ್ಯಗಳಿಗೆ ತೊಡಕುಗಳು ಬರುತ್ತೆ. ಯಾವುದೋ ಒಂದು ಪೂಜೆ, ಯಾವುದೋ ಒಂದು ಪುನಸ್ಕಾರ, ಯಾವುದೋ ದೇವತಾ ದರ್ಶನ, ಅದಾಗೋದಿಲ್ಲ. ಅಂಥದ್ದೊಂದು ಲಕ್ಷಣ ಇದೆ. ಇದರ ನಿವಾರಣೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ, ಕೃಷ್ಣ ಸ್ಮರಣೆಯಿಂದ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.